ಫಂಕ್ಷನ್ ನನಗೆ ಖಂಡಿತ ಏನು ಅನ್ಸಿಲ್ಲ. ಯಾಕೆಂದ್ರೆ ಅದೇನ್ ದೊಡ್ಡ ಯುದ್ಧ ಅಲ್ಲ. ಶಿವಕುಮಾರ್ ನೋಡಿ, ನಾನು ಯಾರ ಮೇಲೆ ಓಡಿಸಲ್ಲ. ಅಯ್ಯೋ ಪುಣ್ಯಾತ್ಮ, ಓಡಿಸೋದಲ್ಲಪ್ಪ, ನಿಮ್ಗಳ ಮೇಲೆ ಜನ ಹೇಳ್ತಿರೋದು. ನಿಮ್ಮ ಕಾಂಗ್ರೆಸ್ ಸರ್ಕಾರ, ನೀವು ಮತ್ತು ನಿಮ್ ಮುಖ್ಯಮಂತ್ರಿ ಮೇಲೆ ರಾತ್ರಿ ಹೊತ್ತು ನಡೀತಾ ಇರುವಾಗಲೇ ಇಷ್ಟು ಗಲಾಟೆಗಳಾಗಿದೆ ಅಂತ ಇದ್ದಾಗ ಸ್ವಲ್ಪ ದಿನ ಬಿಟ್ಟು ಮಾಡಬಹುದಾಗಿತ್ತು. ನೀವು ಆ ಹುಚ್ಚಿನಲ್ಲಿ ಆ ಜನಸಮೂಹ ಸೇರಿಸಿ ನಾವು ಕಾಣಿಸ್ಕೋಬೇಕು ಅಂತ ಒದ್ದಾಡಿದ್ರಿ. ಬಟ್ ಅದೇನಾದ್ರು ಅದು ಸತ್ರು ಅಂತ ಗೊತ್ತಿದ್ರು ನೀವು ಅದಕ್ಕೆ ಕುರುಡು ಗೀವಿ ಕೊಟ್ಟು ಅದನ್ನ ಕೇಳಿಸ್ಕೊಳ್ಳದ ರೀತಿ ವರ್ತಿಸಿ ಮಾಡಿದ್ರೆ ನಿಮ್ಮಂತ ದ್ರೋಹಿಗಳು, ನಿಮ್ಮಂತ ಅಸೂಕ್ಷ್ಮ ಜೀವಿಗಳು ಜಗತ್ತಿನಲ್ಲೇ ಇಲ್ಲ. ನಿಮ್ ಮನೆ ಸತ್ತಿದ್ರೆ ಗೊತ್ತಾಗಿರೋದು. ನಿಮ್ ಮನೆಗಳಲ್ಲಿ ನಿಮ್ ಮಕ್ಳು ಸತ್ತಿದ್ರೆ ಸಾಯಿಲಿಂದ ಬಯಸಲ್ಲ, ಆದ್ರೆ ನಿಮ್ಗೆ ಗೊತ್ತಿಲ್ವಲ್ಲ, ಅಸೂಕ್ಷ್ಮ ಆಗ್ತಿದಿಲ್ಲ. ತೂರ ಆಸ್ಕಲ್ಗಳ ನಾನಿದ್ರೆ ಕಿತ್ತೋದಿ ಎಕಡಾಯಿಸುತ್ತಿದ್ದೆ ನಾನು. ಆ ದುಃಖಗಳು ನಿಮ್ಗೆ ಗೊತ್ತಿಲ್ಲ. ಕಂತ್ರಿಗಳು ನೀವು ಮಾತಾಡ್ತಾರೆ. ಗಾಂಧಿ ಕಾಂಗ್ರೆಸ್ ಅಂತ ಕೇಳಲೇಬೇಡಿ, ನಾವು ಗಾಂಧಿಗೆ ಹುಟ್ಟಿದೀವಿ ಅನ್ನೋ ಮಾತಾಡ್ತಾರೆ ಕೊಳಕರು. ಗೊತ್ತಾದ ತಕ್ಷಣ ಒಂದ್ ಜವಾಬ್ದಾರಿ ವಹಿಸಿ ಅದನ್ನ ಕ್ಯಾನ್ಸಲ್ ಮಾಡಿಸ್ಬೇಕಾಗಿತ್ತು. ಆ ಕ್ಯಾನ್ಸಲ್ ಮಾಡಿಸ್ತಾ ಇರೋದು ನಿಮ್ಮ ಬೇಜವಾಬ್ದಾರಿತನ.